ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಪಂಜಾಬಿ ಶೈಲಿಯಲ್ಲಿ ಮಾಡಿರುವಂಥ ರಾಜ್ಮಾ ಕರಿ. ತುಂಬಾ ರುಚಿಯಾಗಿರುವಂಥ ಅತ್ಯಧಿಕವಾಗಿ ಪ್ರೋಟೀನ್ ಯುಕ್ತವಾದ ಕರಿ ಇದು. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು, ಇದನ್ನು ಯಾವುದರ ಜೊತೆಗೆ ಸರ್ವ್ ಮಾಡ್ಬೋದು ಅಂತ ನೋಡೋಣ. 1/4 kg ರಾಜ್ಮಾನ ಇಂದಿನ ದಿನ ರಾತ್ರಿ ನೆನೆ ಹಾಕಿರೋದು. ಇದು ಮರುದಿನ ಬೆಳಗ್ಗೆ ನೋಡಿ ನೆಂದಿದೆ. ರಾಜ್ಮಾ ನೆನೆಯೋದು ತುಂಬ ಹೊತ್ತಾಗುತ್ತೆ, ಆದ್ದರಿಂದ 8 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೆನೆದಿರುವಂಥ ರಾಜ್ಮಾನ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸುಮಾರು ಒಂದು ಲೀಟರ್ನಷ್ಟು ನೀರು ಹಾಕಬೇಕು. 3ರಿಂದ 4 ಲವಂಗ, 1-2-3 ತುಂಡು ಚಕ್ಕೆ, 1 ಕಪ್ ಏಲಕ್ಕಿ, 1 ಪಲಾವ್ ಎಲೆ, 1 ಚಮಚದಷ್ಟು ಪುಡಿ ಉಪ್ಪು, 1 ಚಮಚದಷ್ಟು ಖಾರದ ಪುಡಿ ಎಲ್ಲನೂ ಮಿಕ್ಸ್ ಮಾಡಿ 5ರಿಂದ 6 ವಿಷಲ್ ತಗೋಬೇಕು. 4 ಟೊಮೊಟೊ ಹಣ್ಣು, 2 ಈರುಳ್ಳಿ, ದೊಡ್ಡದಾದರೆ 2, ಚಿಕ್ಕದಾದರೆ 4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಹಣ್ಣನ್ನು ಕೂಡ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು ಎರಡನ್ನು. ಸೊ ಇಲ್ಲಿ 5ರಿಂದ 6 ವಿಷಲ್ ತೊಗೊಂಡಿರ್ತೀವಲ್ಲ, ಇಲ್ಲಿ ಚೆಕ್ ಮಾಡ್ಕೋಬೇಕು. ನೋಡಿ ಬೆಂದಿದೆ, ಈ ಥರ ಬೆಂದಿರಬೇಕು. ಕಡಾಯಿಗೆ 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. 1 ಚಮಚ ಬೆಣ್ಣೆ, ಪಂಜಾಬಿ ಶೈಲಿಯಲ್ಲಿ ಮಾಡಿರೋದ್ರಿಂದ ಬೆಣ್ಣೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಜೀರಿಗೆ, 1 ಪಲಾವ್ ಎಲೆ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮುಚ್ಚಳನ ಮುಚ್ಚಿ 3 ನಿಮಿಷ ಹಾಗೆ ಬಿಡಬೇಕು. ನೋಡಿ ಕಲರ್ ಲೈಟ್ ಬ್ರೌನ್ ಆಗಿ ಬರಬೇಕು. ಅದರೊಳಗಿನ ಹಸಿ ವಾಸನೆ ಹೋಗಬೇಕು, ಹಾಗೂ ನೀರಿನ ಅಂಶನೂ ಕೂಡ ಕಡಿಮೆ ಆಗಬೇಕು. 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಅರ್ಧ ಚಮಚ ಅರಿಶಿನದ ಪುಡಿ, 3 ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರುವಂಥ ಟೊಮೊಟೊನು ಹಾಕ್ಕೋಬೇಕು. ಟೊಮೊಟೊ ಹಾಕಿದ ತಕ್ಷಣ 1 ಚಮಚ ಪುಡಿ ಉಪ್ಪು, ಅರ್ಧ ಚಮಚ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಬೇಕು. ಸೊ ನೋಡಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಒಂದು ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಇಲ್ಲಿ ನಾನು ಚೋಲೆ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ, ಸುಮಾರು 1.5 ಚಮಚದಷ್ಟು. 3 ಮಸಾಲೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಡಬೇಕು. ಸೊ ಮಸಾಲೆ ಎಲ್ಲ ಬೆಂದಿದೆ, ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ರಾಜ್ಮಾನ ಹಾಕ್ಕೋಬೇಕು. ನೀರಿನ ಸಮೇತನೇ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಳನ ಮುಚ್ಚಿ ಸುಮಾರು 5 ನಿಮಿಷಗಳ ಕಾಲ ಮಂದ ಉರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ.
ಸೊ ತುಂಬಾ ರುಚಿಯಾಗಿರುವಂಥ ಸೈಡ್ ಡಿಶ್ ಇದು. ಖಂಡಿತವಾಗ್ಲೂ ಟ್ರೈ ಮಾಡಿ. 5ರಿಂದ 6 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೋಬೋದು. ಇದು ಆಪ್ಷನಲ್ಲು. ಕೊನೆಗೆ ಅರ್ಧ ಚಮಚದಷ್ಟು ಗರಂ ಮಸಾಲ, ಕಸೂರಿ ಮೆಂತಿ ಪೌಡರ್, ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಸೊ ರೆಡಿ ಆಯಿತು. ಮುಚ್ಚಳನ ಮುಚ್ಚಿ ಆರ್ಲಿಕ್ಕೆ ಬಿಡಬೇಕು. ನೋಡಿ, ತಣ್ಣಗಾದ ನಂತರ ಗ್ರೇವಿ ತಿಕ್ಕಾಗಿ ಬಂದಿದೆ. ಈ ಒಂದು ರಾಜ್ಮಾ ಮಸಾಲಾನ ಪೂರಿ, ಚಪಾತಿ, ಕುಲ್ಚಾ, ನಾನ್, ರೋಟಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುವಂಥ ರೆಸಿಪಿ. ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ಈ ಪಂಜಾಬಿ ಶೈಲಿಯಲ್ಲಿ ಮಾಡಿರುವಂಥ ರಾಜ್ಮಾ ಮಸಾಲ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.